ಅಧ್ವಾ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರಗಳು. ನಕ್ಷತ್ರಗಣ ಸಂಚಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದು ಭಾರ್ಗವ ಶರ್ಮಾ ಗುರುಗಳು ನಮ್ಮೊಂದಿಗಿದ್ದಾರೆ. ನಮಸ್ಕಾರ. ನಮಸ್ಕಾರ. ಗುರು ಬದಲಾವಣೆಯಿಂದ ಯಾವ ರಾಶಿಗೆ ಯಾವ ಫಲ? ಗುರು ಮೇಷದಿಂದ ವೃಷಭಕ್ಕೆ ಸಂಚಾರ ಮಾಡಿದ್ದಾರೆ. ಈಗ ಮೇಷರಾಶಿ ಮೊದಲನೇಗೆ ನೋಡೋದಾದರೆ, ಮೇಷರಾಶಿಗೆ 2ನೇ ಮನೆ ಗುರು ಸಂಚಾರದಲ್ಲಿದ್ದಾರೆ. 2ನೇ ಮನೆ ಅಂದರೆ ವಿದ್ಯೆ, ಹಣಕಾಸು, ಮನೆ, ಕುಟುಂಬ ಆ ಥರ ಬರ್ತಾರೆ. ಗುರು ವಿದ್ಯಾರ್ಥಿಗಳಿಗೆ ನೋಡೋದಾದರೆ ಸ್ವಲ್ಪ ಉತ್ತಮವಾಗಿ ಇರುವಂತಹ ಒಂದು ವರ್ಷವಾಗತ್ತೆ. ಈಗ 2ನೇ ಮನೇಲಿರೋದ್ರಿಂದ ಹಣದ ಹರಿವುಗಳು ಜಾಸ್ತಿ ಆಗುತ್ತೆ ಅವರಿಗೆ, ಮೇಷರಾಶಿಯವರಿಗೆ. ತದನಂತರ ಅವರಿಗೆ ರೋಗ ರುಜಿನಗಳು ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ. ಯಾವುದಾದ್ರು ಕಾಲದಿಂದ ಬಳತಕ್ಕಂತಹ ರೋಗಗಳೆಲ್ಲವೂ ಕಮ್ಮಿ ಆಗುತ್ತೆ. ಅವರು ಇನ್ನಷ್ಟು ಹೆಚ್ಚಿನ ಫಲ ನಿರೀಕ್ಷೆಗಾಗಿ ದಾನ ಧರ್ಮಗಳನ್ನು ಮಾಡಬೇಕು. ಗುರುವಿನ ಒಂದು ಕ್ಷೇತ್ರದಲ್ಲಿ ಹೋಗಿ, ಗುರುವಿನ ಒಂದು ಮಠ ಮಂದಿರಗಳು, ಸಾಯಿಬಾಬಾ ಮಂದಿರಗಳಲ್ಲಿ ಹೋಗಿ ಬಡವರಿಗೆ ಹೆಚ್ಚೆಚ್ಚು ಅವರು ದಾನ ಧರ್ಮಗಳನ್ನು ಮಾಡಿದರೆ ಅವರಿಗೆ ಇನ್ನಷ್ಟು ಗುರುವಿನ ಬಲ ಹೆಚ್ಚಾಗುತ್ತೆ, ಗುರುವಿನ ಅನುಗ್ರಹ ಪ್ರಾಪ್ತಿಯಾಗತ್ತೆ. ಧನ್ಯವಾದ ಗುರುಗಳೇ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಗೆ ನೋಡೋದಾದರೆ, ಈಗ ವೃಷಭದಲ್ಲೇ ಗುರು ಇದ್ದಾನೆ. ಅಲ್ಲಿ ಒಂದು ವೃಷಭದಲ್ಲೇ ಗುರು ಅಂದರೆ ಜನ್ಮದಲ್ಲಿ ಗುರು ಇರೋದರಿಂದ ಅವರಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆಗಳು ಆಗುತ್ತೆ. ಒಂದು ವಾಕ್ಯ ಇದೆ, ಜನ್ಮ ಗುರು ನರೋ ದುಃಖಂ ಅಂತ. ಅಲ್ಲಿ ಗುರು ತನ್ನ ಒಂದು ಸ್ಥಾನದಲ್ಲೇ ಇರೋದರಿಂದ ಅವರಿಗೆ ಸ್ವಲ್ಪ ಮಾನಸಿಕ ಕಿರಿಕಿರಿ ಆಗುತ್ತೆ. 1ನೇ ಮನೇಲೇ ಗುರು ಇರೋದರಿಂದ ಸ್ವಲ್ಪ ಅವರಿಗೆ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂತಹ ಒಂದು ಕಿರಿಕಿರಿ, ಮಾನಸಿಕ ಕಿರಿಕಿರಿಗಳು, ಏನು ಮಾಡಿದ್ರೂ ಅವ್ರದ್ದೇ ತಪ್ಪಾಗ್ತಕ್ಕಂತಹ ಒಂದು ಸನ್ನಿವೇಶಗಳು ಅವ್ರಿಗೆ ಎದುರಾಗ್ಬೋದು. ವಿದ್ಯಾರ್ಥಿಗಳ ಕಡೆಗೆ ನೋಡೋದಾದರೆ, ಅವರ ಒಂದು ಆಲಸ್ಯವನ್ನು ಬಿಟ್ಟು ಅವರು ಇನ್ನೂ ಚೆನ್ನಾಗಿ ಓದಬೇಕು. ಆಗ ತಾನೇ ಗುರುಗಳಿಗೆ, ಅವರಿಗೆ ನಾನು ಹೇಳಿದೆ ಆವಾಗ, ಗುರುಗಳು ಪರಿಶ್ರಮದಿಂದ ಅವರು ಓದಬೇಕು, ಗುರುಗಳಿಗೆ ಅದು ಇಷ್ಟ ಆಗತ್ತೆ ಅಂತ. ಗುರುಗಳಿಗೆ ಸೇವೆ ಮಾಡಲಿ ಅವರು ವಿದ್ಯಾರ್ಥಿಗಳು. ಯಾರು, ನಾನು ರಾಯರು ಸಾಯಿಬಾಬಾ ಅಂತ ಹೇಳಲ್ಲ, ಅವ್ರ ಗುರುಗಳು ಯಾರಿರ್ತಾರೋ, ಟೀಚರ್ಸ್ ಆಗಿರಬಹುದು, ಅವರ ವಿದ್ಯಾಗುರುಗಳು ಯಾರಿರ್ತಾರೋ ಅವ್ರಿಗೆ ಅವರು ಹೆಚ್ಚೆಚ್ಚು ಸೇವೆ ಮಾಡಲಿ. ಸೇವೆ ಅಂದರೆ ತೀರಾ ಅವರು ಕಾಲು ಒತ್ತೋದಾಗಲಿ ಆ ಥರ ಅಲ್ಲ. ಅವ್ರು ಏನು ಅವ್ರು ಅಪೇಕ್ಷೆ ಪಡ್ತಾರೋ, ಅವರಿಗೆ ಒಂದು ಬಾಟ್ಲು ನೀರು ತಂದು ಕೊಟ್ಟರು ಅವರು ಇರೋ ಸ್ಥಾನದಲ್ಲಿ, ಅದು ಗುರು ಸೇವೆನೇ. ಅವರಿಗೆ ಏನು ಹೇಳ್ತಾರೋ ಅದನ್ನು ಮಾಡೋದು ಗುರು ಸೇವೆನೇ. ಅವರು ಏನು ಹೇಳ್ತಾರೋ ಅದನ್ನು ಓದ್ಕೊಂಡು ಹೋಗೋದು ಗುರು ಸೇವೆನೇ. ವಿದ್ಯಾರ್ಥಿಗಳು ಹಾಗೆ ಮಾಡಿದರೆ ಇನ್ನೂ ಹೆಚ್ಚೆಚ್ಚು ಒಂದು ಅನುಗ್ರಹವನ್ನು ಪಡಿತಾರೆ. ಉದ್ಯೋಗದಲ್ಲಿರುವವರಿಗೆ ಸ್ವಲ್ಪ ಕಿರಿಕಿರಿ ಉಂಟಾಗತ್ತೆ. ಅವರು ತುಂಬ ಪ್ರಯತ್ನ ಪಡಬೇಕು. ಉದ್ಯೋಗದಲ್ಲಿ ತುಂಬ ಶ್ರಮ ಹಾಕಿ ಪಟ್ಟರು, ನಾನು ಎಷ್ಟು ಶ್ರಮ ಪಟ್ಟರು ಏನು ನನಗೆ ಉಪಯೋಗನೇ ಇಲ್ಲ ಅಂತ ಹೇಳ್ತಕ್ಕಂಥವರು ಇನ್ನೂ ಹೆಚ್ಚೆಚ್ಚು ಪರಿಶ್ರಮ ಪಟ್ಟರೆ ಉದ್ಯೋಗದಲ್ಲಿ ಅವರಿಗೆ ಉನ್ನತವಾದ ಒಂದು ಸ್ಥಾನವನ್ನು ಏರಲಿಕ್ಕೆ ಸಾಧ್ಯ. ವೈದ್ಯಕೀಯ ಚಿಕಿತ್ಸೆಗೊಳಗಾದವರು ಯಾರಿರ್ತಾರೋ ಅವರು ಸಹ ಸ್ವಲ್ಪ ಮಟ್ಟಿಗೆ ಚೇತರಿಕೆಯಲ್ಲೂ ಅಲ್ಪ ಮಟ್ಟಿಗೆ ಕಾಣಬಹುದು ಅಷ್ಟೇ. ತದನಂತರವಾಗಿ ಇದಕ್ಕೆ ನಾನು ಆಗಲೇ ಹೇಳ್ದಂಗೆ ಗುರುವಿನ ಆರಾಧನೆ ಒಂದೇ ಪರಿಹಾರ ಇದಕ್ಕೆ. ಆಮೇಲೆ ಖಾದ್ಯಗಳನ್ನು ಮಾಡಿ ಬಡ ಮಕ್ಕಳಿಗೆ ಕೊಡಲಿ, ಏನಾದ್ರು ಸ್ವೀಟ್ ಮಾಡಿ ಬಡ ಮಕ್ಕಳಿಗೆ ಕೊಡ್ತಾ ಬಂದರೆ ಅವರಿಗೆ ಏನು ಗುರುವಿನ ಬಲ ಅಲ್ಪ ಮಟ್ಟಿಗೆ ಹೆಚ್ಚಾಗತ್ತೆ. ರಾಯರ ಮಠಗಳಿಗಾಗಿರ್ಬೋದು, ಸಾಯಿಬಾಬಾ ಮಂದಿರಗಳಿಗೆ ಹೋಗಿರ್ಬೋದು, ಅಲ್ಲಿ ಹೋಗಿ ಹೊಸ್ತಿಲು ಅಥವಾ ಮೆಟ್ಟಿಲುಗಳನ್ನು ಗೂಡಿಸಿ ನೀರು ಹಾಕಿ ರಂಗೋಲೆ ಹಾಕಿ ಬಂದರೆ ಇನ್ನೂ ಹೆಚ್ಚು ಫಲಗಳನ್ನು ಅವರು ನಿರೀಕ್ಷೆ ಮಾಡ್ಬೋದು. ಇಲ್ಲಿ ಮುಂದಿನ ರಾಶಿ ಮಿಥುನ ರಾಶಿ. ಈಗ ಮಿಥುನ ರಾಶಿಗೆ ನೋಡೋದಾದರೆ, ಹಿಂದಿನ ವರ್ಷ ಅವರಿಗೆ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿತ್ತು. ಈಗ ಗುರು ವ್ಯಯದಲ್ಲಿ ಬಂದಿದ್ದಾರೆ. ಸೊ ಗುರು ವ್ಯಯದಲ್ಲಿ ಇರುವ ಕಾರಣ ಅವರಿಗೆ ಏನೇ ಮಾಡಿದ್ರು ಸ್ವಲ್ಪ ವ್ಯಯ ಆಗ್ತಾನೆ ಇರುತ್ತೆ. ಅವರಿಗೆ ವ್ಯಯ ಆಯಿತು ಅಂದರೆ ಅವರಿಗೆ ಸ್ವಲ್ಪ ಮಾನಸಿಕ ಕಿರಿಕಿರಿ, ವ್ಯಥೆಗಳು ಉಂಟಾಗತ್ತೆ. ಆ ವ್ಯಥೆಯಿಂದ ಆರೋಗ್ಯದಲ್ಲಿ ಏರುಪೇರಾಗಬಹುದು. ಸೊ ಹಾಗಾಗಿ ಅವರು ಚಿಂತೆಯನ್ನು ಕಮ್ಮಿ ಮಾಡಲಿ, ಚಂದ್ರನ ಆರಾಧನೆ, ರುದ್ರದೇವರ ಆರಾಧನೆ ಮಾಡಲಿ. ತದನಂತರ ಗುರುಗಳನ್ನು ಸಹ ಇವರು ಆರಾಧನೆ ಮಾಡಲೇಬೇಕಾದಂತಹ ಒಂದು ಪರಿಸ್ಥಿತಿ. ಯಾಕೆಂದರೆ ನಾನು ಹಿಂದೆ ಹೇಳ್ದಂಗೆ ಹರ ಮುನಿದರು ಗುರು ಕಾಯುವ ಅಂತ ಹೇಳ್ತಾರೆ. ದೇವರು ಏನೇ ನಮಗೆ ತೊಂದರೆಗಳನ್ನು ಕೊಟ್ಟರೂ ಸಹ ಗುರು ನಮ್ಮನ್ನು ಎತ್ತಿ ಹಿಡಿತಾರೆ. ಅಲ್ಲಿ ಗುರು ಅವರನ್ನು ಯಾವುದೇ ರೀತಿಯಾದ ಒಂದು ಲಾಸ್ ಆಗಲಿಕ್ಕೆ ಬಿಡೋದಿಲ್ಲ ಅವ್ರನ್ನ. ಹಾಗಾಗಿ ಅನಂತವಾಗಿ ಇವರು ಗುರುಗಳ ಒಂದು ಸ್ಮರಣೆ ಮಾಡಬೇಕು. ಯಥಾ ಪ್ರಕಾರ ಹೇಳಿದಾಗೆ ಗುರು ಸ್ಮರಣೆ, ಗುರುವಿನ ಆರಾಧನೆಯನ್ನು ಮಾಡಿದ್ರೆ ಓವರಾಲ್ ಮಿಥುನ ರಾಶಿಯವರಿಗೆ ಅಲ್ಪ ಮಟ್ಟಿಗೆ ಸ್ವಲ್ಪ ಈ ಗುರುವಿನ ಸಂಚಾರದಲ್ಲಿ ಅವರಿಗೆ ಕಿರಿಕಿರಿನೇ ಇರುವ ಕಾರಣ ಗುರುವಿನ ತುಂಬ ಆರಾಧನೆ ಮಾಡಿದ್ರೆ ಅಲ್ಪ ಮಟ್ಟಿಗೆ ಚೇತರಿಕೆ ಕಾಣ್ತಾರೆ ಅಂತ ಹೇಳ್ಬೋದು. ಧನ್ಯವಾದ ಗುರುಗಳೇ. ಮುಂದಿನ ರಾಶಿ ಕಟಕ ರಾಶಿ.
ಕಟಕ ರಾಶಿಯವರಿಗೆ ಈ ಸರಿ ನೋಡೋದಾದರೆ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ, ಉತ್ತಮವಾದ ಒಂದು ಗುರು ಬದಲಾವಣೆಯಿಂದ ವಿದ್ಯಾರ್ಥಿಗಳಿಗೆ ತುಂಬ ಲಾಭ. ಯಾರು ಕೆಲಸ ಇಲ್ಲ ಅಥವಾ ಕೆಲಸ ಹುಡುಕ್ತಾ ಇದ್ದಾರೆ, ಕೆಲಸದಿಂದ ನಷ್ಟ ಆದಂಥವ್ರಿಗೆ ಈ ಗುರು ಬದಲಾವಣೆಯಿಂದ ಉದ್ಯೋಗ ಪ್ರಾಪ್ತಿಯಾಗತ್ತೆ, ವೃತ್ತಿಯಿಂದ ಲಾಭ ಆಗುತ್ತೆ ಅವ್ರಿಗೆ. ಯಾರು ಒಂಚೂರು ಕೆಲಸ ಮಾಡಿದ್ರು ಅವ್ರಿಗೆ ಇವನು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾನೆ, ಇವನಿಗೆ ಬೋನಸ್ ಕೊಡೋಣ, ಇಂಕ್ರಿಮೆಂಟ್ ಕೊಡೋಣ ಅನ್ನೋ ಒಂದು ಗುರುವಿನ ಸಂಚಾರದಲ್ಲಿ ಉತ್ತಮ ರೀತಿಯಾದ ಒಂದು ಅನುಗ್ರಹ ಮಾಡ್ತಾರೆ. ತದನಂತರ ಯಾರಿಗೆ ವಿವಾಹ ಆಗಿಲ್ಲ ಅವರು ಯೋಚನೆ ಮಾಡ್ತಿರ್ತಾರೋ ಅವರಿಗೆ ಕಂಕಣ ಭಾಗ್ಯವು ಕೂಡಿ ಬರುವಂತಹ ಒಂದು ಸಂದರ್ಭ ಇದು. ಇನ್ನು ಹೆಚ್ಚಿನ ಅನುಗ್ರಹಕ್ಕಾಗಿ ವಿಷ್ಣುವಿನ ದೇವಸ್ಥಾನಗಳು, ಕೃಷ್ಣನ ದೇವಸ್ಥಾನ ಆಗಿರಬಹುದು, ಅದೇ ರೀತಿಯಾದ ಒಂದು ಶ್ರೀಮನ್ನಾರಾಯಣನ ದೇವಸ್ಥಾನ ಆಗಿರಬಹುದು, ಲಕ್ಷ್ಮೀ ವೆಂಕಟೇಶನ ದೇವಸ್ಥಾನ ಆಗಿರಬಹುದು, ಅಲ್ಲಿ ಇವರು ಹೋಗಿ ಪ್ರಾರ್ಥನೆಯನ್ನು ಮಾಡಿದ್ರೆ ಇನ್ನೂ ಉತ್ತಮ ರೀತಿಯಲ್ಲಿ ಇವರಿಗೆ ಫಲಗಳು ಸಿಗುತ್ತೆ. ಹಣಕಾಸಿನಲ್ಲಿ ಯಾವುದೇ ರೀತಿಯಾದ ಒಂದು ತೊಂದರೆನೂ ಆಗೋದಿಲ್ಲ. ಹಾಗಂತ ಎಲ್ಲ ಹಣ ಬರ್ತಾ ಇದೆ ಅಂತ ದುಂದುವೆಚ್ಚನೂ ಮಾಡಬಾರ್ದು. ಇರುವಂತಹ ಹಣವನ್ನು ಕೂಡಿಟ್ಕೊಂಡರೆ ಮುಂದಿನ ಭವಿಷ್ಯಕ್ಕೆ ಉತ್ತಮವಾದ ಒಂದು ಮಾರ್ಗದರ್ಶನವನ್ನು ಕೊಡ್ತಕ್ಕಂತಹ ಒಂದು ಗುರುವಿನ ಸಂಚಾರ ಇದು. ಕೃಷ್ಣನ ದೇವಸ್ಥಾನದಲ್ಲಿ ಅರ್ಚನೆ, ತುಳಸಿ, ವಿಷ್ಣುವಿನ ದೇವಸ್ಥಾನಗಳಲ್ಲಿ ತುಳಸಿಯನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಂಬರಲಿ, ಇನ್ನೂ ಹೆಚ್ಚಿನ ಫಲಗಳನ್ನು ಪಡಿತಾರೆ ಇವರು. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವ್ರಿಗೆ ನೋಡೋದಾದರೆ ಉದ್ಯೋಗದಲ್ಲಿ ಬದಲಾವಣೆ, ಯಾರು ಚೇಂಜ್ ಮಾಡಬೇಕು ಅಂತಿರ್ತಾರೋ ಅವ್ರಿಗೆ ಸಕಾಲ. ಉದ್ಯೋಗದಿಂದ ಉತ್ತಮ ಆದಾಯಗಳು ಲಾಭವಾಗಂತಹ ವಾರ. ವಿದ್ಯಾರ್ಥಿಗಳಿಗೂ ಸಹ ಉತ್ತಮವಾದ ಒಂದು ಸಮಯ. ಯಾರು ಒಂದು ಉನ್ನತ ವ್ಯಾಸಂಗಕ್ಕೆ ಹೋಗಬೇಕು ಅಂತಿರೋರಾಗಿರಬಹುದು, ಉನ್ನತ ವಿದ್ಯಾಭ್ಯಾಸದಲ್ಲಿ ಹೈಯರ್ ಸ್ಟಡೀಸ್ ಅಂತ ಏನು ಹೇಳ್ತಾರೆ, ಫಾರಿನ್ಗೆ ಹೋಗುವಂಥವರು, ಅವರಿಗೂ ಸಹ ಒಂದು ಉತ್ತಮವಾದ ಒಂದು ಗುರು ಬದಲಾವಣೆಯಿಂದ ಉತ್ತಮವಾದ ಒಂದು ಸಂದರ್ಭ. ಅವರು ಮತ್ತು ವ್ಯಾಪಾರಸ್ಥರಿಗೂ ಸಹ ಉತ್ತಮ ಲಾಭವನ್ನು ನೋಡ್ತಾರೆ. ಈಗ ವ್ಯಾಪಾರಸ್ಥರಲ್ಲಿ ಯಾವ ಥರ ಅಂದರೆ, ಈಗ ಕೆಲವರು ಟಾಟಾ ಬಿರ್ಲಾ ಅಂಥವರು ಕೋಟಿಗಟ್ಟಲೆಯಲ್ಲಿ ಲಾಭ ನೋಡ್ತಾರೆ. ಅದೇ ರೀತಿ ತಳ್ಳೋ ಗಾಡಿ ಅಂಥವರು ಚೆನ್ನಾಗಾಯಿತು ಈ ಇದರಲ್ಲಿ ನನಗೆ ಕಳೆದ ಬಾರಿಗಿನ್ನ ನನಗೆ ಈ ಸಾರಿ ಲಾಭ ಚೆನ್ನಾಗಾಯಿತು ಅಂತ ಹೇಳ್ತಾರೆ. ಇನ್ನು ಕೆಲವರು ಬೀದಿ ಬದಿ ವ್ಯಾಪಾರಿಗಳು ಹೇಳ್ತಾರೆ, ಅಣ್ಣ ನನಗೆ ತುಂಬ ಚೆನ್ನಾಗಾಯಿತು ವ್ಯಾಪಾರ. ಆ ಥರ ಒಂದು ವ್ಯಾಪಾರದಲ್ಲಿ ಅವ್ರಿಗೆ ವೃದ್ಧಿ ಆಗುತ್ತೆ. ಈಗ ಬೀದಿ ಬದಿ ವ್ಯಾಪಾರಗಳು ಲಕ್ಷಾಂತರ ಕೋಟ್ಯಾಂತರ ಲಾಭನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಅವರವರ ಒಂದು ಸ್ಥಾನದಲ್ಲಿ ಅವರವರಿಗೆ ಲಾಭವನ್ನು ಪಡಿತಕ್ಕಂತಹ ಒಂದು ಸಂದರ್ಭ. ತದನಂತರವಾಗಿ ಯಾರಿಗೆ ರೋಗದಿಂದ ಬಳಲ್ತಾ ಇರತಕ್ಕಂತಹವರು ಸಹ ಒಂದು ಗುಣವಾಗ್ತಕ್ಕಂತಹ ಒಂದು ಲಾಭವಾಗ್ತದೆ ಅವರಿಗೆ. ತದನಂತರ ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚಿನ ಲಾಭ ಬರಬೇಕು ಅಂದರೆ ಹಯಗ್ರೀವ ಸ್ಮರಣೆ ಮಾಡಲಿ ಅವರು. ಉದ್ಯೋಗದಲ್ಲಿ ಏನಾದ್ರು ಬಡ್ತಿ ಆಗಬೇಕು ಅಂತಂದರೆ ಗುರುವಿನ ಒಂದು ಅನುಗ್ರಹ ಪಡೀಲಿ. ನಾನು ಆಗಲೇ ಹೇಳಿದಾಗೆ ಇದು ಗುರುವಿನ ಒಂದು ವಿಶೇಷ ಆಗಿರೋದ್ರಿಂದ ಗುರುವಿನ ಯಾರೇ ಆಗಲಿ ಗುರುವಿನ ಒಂದು ಆರಾಧನೆ ಮಾಡಿದ್ರೆ ಗುರು ಯಾವತ್ತೂ ಯಾರನ್ನೂ ತಳ್ಳೋದಿಲ್ಲ. ಅವರೆಲ್ಲರನ್ನೂ ಕರೆದುಕೊಳ್ತಾರೆ. ತಾಯಿ ಹೇಗೆ ಬಾ ಮಗು ಅಂತ ಹೇಳ್ತಾರೋ ಹಾಗೆ ಗುರುಗಳು ಎಲ್ಲರನ್ನೂ ಬಾಚಿ ತಪ್ಕೊಳ್ತಾರೆ. ಯಾರು ಇಂಥ ಗುರುಗಳು ಅಂತಲ್ಲ, ಯಾರೇ ಆಗಿರ್ಬೋದು, ನಿಮ್ಮ ಟೀಚರ್ಸ್ ಆದರೂ ಆಗಲಿ, ಏನಾದ್ರು ಡೌಟ್ ಇದೆ ನನಗೆ ಅರ್ಥ ಆಗಿಲ್ಲ ಅಂತಂದರೆ ಯಾರೂ ಬೈಯೋದಿಲ್ಲ, ಹೇಳ್ಕೊಡ್ತಾರೆ. ಇನ್ನೊಂದು 2 ಸರಿ 2 ಅಲ್ಲ 10 ಸರಿ ಹೇಳ್ಕೊಡ್ತಾರೆ. ಅದೇ ರೀತಿ ಗುರುಗಳಾಗಲಿ ಬಾಚಿ ತಬ್ಗೋತಾರೆ ಭಕ್ತರನ್ನು. ಹಾಗೆ ಗುರುಗಳ ಆರಾಧನೆ ಮಾಡಿದ್ರೆ ಇನ್ನೂ ಉತ್ತಮ ರೀತಿಯಾದ ಫಲಗಳನ್ನು ನೋಡ್ಬೋದು ಅವರು. ಮುಂದಿನ ರಾಶಿ ಕನ್ಯಾ ರಾಶಿ. ನಮಸ್ಕಾರ. ಕನ್ಯಾ ರಾಶಿ ನೋಡೋದಾದರೆ 9ರ ಗುರು ಉತ್ತಮ ಭಾಗ್ಯ ಅವರಿಗೆ. ಅವರು ಏನೇ ಒಂದು ಕೆಲಸ ಮಾಡಿದ್ರೂ ಉತ್ತಮವಾದ ಒಂದು ಲಾಭ ಬರುತ್ತೆ ಅವರಿಗೆ. ಉದ್ಯೋಗದಲ್ಲೂ ಸಹ ಅಲ್ಪ ಮಟ್ಟಿಗೆ ಯಶಸ್ಸನ್ನು ಕಾಣುವಂತಹ ವಾರ. ಉದ್ಯೋಗದಲ್ಲಿ ಲಾಭ ಆಗತ್ತೆ ಅವರಿಗೆ, ಭಾಗ್ಯ ಆಗತ್ತೆ ಅವ್ರಿಗೆ. ಏನೇ ಮುಟ್ಟಿದ್ರು, ಈಗ ಕೆಲವರು ವಾಡಿಕೆ ಮಾತುಗಳು ಹೇಳ್ತಾರೆ, ಮಣ್ಣು ಮುಟ್ಟಿದ್ರು ಬಂಗಾರ ಆಗುವಂಥ ಸಮಯ ಇದು ಅಂತ. ಹಾಗೆ ಅವರು ಏನು ಮಾಡಿದ್ರೂ ಅವ್ರಿಗೆ ಒಂಥರ ಲಾಭದಾಯಕವಾದ ಒಂದು ಗುರುವಿನ ಸಂಚಾರ ಇದೆ. ವೈವಾಹಿಕ ಜೀವನದಲ್ಲಿ ಯಾರು ನೋಡ್ತಕ್ಕಂತಹವರು, ವಿವಾಹಕ್ಕೆ ಯಾರೇನಾರು ನಾನು ವಿವಾಹಕ್ಕೆ ಇವಾಗ ಯೋಗ್ಯ ಸಮಯ ಅಂದರೆ ಅವರು ಖಂಡಿತವಾಗಲೂ ಇವಾಗ ಅವ್ರಿಗೆ ಮದುವೆ ಕೂಡಿ ಬರುವಂತಹ ಒಂದು ವರ್ಷವಾಗಿರುತ್ತೆ. ಸ್ವಲ್ಪ ಸಣ್ಣ ಪುಟ್ಟ ಮಾನಸಿಕ ಕಿರಿಕಿರಿಗಳು ಅವ್ರು ಏನು ಅಂದರೆ, ಈಗ ನಾನು ಅಂದ್ಕೊಂಡಷ್ಟು ಬರಲಿಲ್ಲ, ನಾನು ಏನೋ ಎಕ್ಸ್ಪೆಕ್ಟ್ ಮಾಡಿದ್ದೆ ಅಷ್ಟು ಬರಲಿಲ್ಲ, ಕಮ್ಮಿ ಬಂತು, ಇರಲಿ ಸಮೇತ ಮೂವ್ ಆಗೋಣ, ಲೆಟ್ಸ್ ಗೋ ಆನ್ ಅಂತ ಹೇಳ್ತಾರಲ್ಲ ಹಾಗೆ, ಇರಲಿ ಪರವಾಗಿಲ್ಲ, ಬಂದಿದ್ದೆಲ್ಲ ಬರಲಿ, ಗೋವಿಂದನ ದಯ ಇರಲಿ ಅಂತ ಹೇಳಿಕೊಂಡು ಅವರು ಶ್ರೀಮನ್ನಾರಾಯಣನ ಆರಾಧನೆಯನ್ನು ಮಾಡಿಕೊಂಡು. ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯವರಿಗೆ ನೋಡೋದಾದರೆ ಅವರಿಗೆ 8ರ ಒಂದು ಗುರು ಸ್ವಲ್ಪ ಮಟ್ಟಿಗೆ ಅಷ್ಟು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಸ್ವಲ್ಪ ಕಿರಿಕಿರಿ, ಏರುಪೇರು, ತಕ್ಕಡಿಲಿ ಹಾಕಿದಂಗೆ. ತುಲಾ ಅಂತಂದರೆ
ತಕ್ಕಡಿಯಲ್ಲಿ ಹಿಂಗೆ ಬ್ಯಾಲೆನ್ಸ್ ಆಗಲ್ವಲ್ಲ, ಹಾಗೇ ಅವ್ರಿಗೆ ಸ್ವಲ್ಪ ಒಂದು ಕಡೆಗೆ ಲಾಭವನ್ನು ನೋಡಿದ್ರೆ ಒಂದು ಕಡೆಗೆ ಏನೋ ಚೆನ್ನಾಗಿ ದುಡ್ಡು ಬಂತಪ್ಪ ಅಂದರೆ ಇನ್ನೊಂದು ಕಡೆಗೆ ಎಲ್ಲೋ ಹೋಗ್ತಾ ಇರುತ್ತೆ. ಆ ಥರ ಒಂದು ಮನಸ್ಥಿತಿ. ಉದ್ಯೋಗದಲ್ಲೂ ಅಷ್ಟೇ, ನಾನು ಎಷ್ಟೇ ಏನೋ ಮಾಡಿದ್ರೂ ನನಗೆ ಬರಬೇಕಾದ ಇಂಕ್ರಿಮೆಂಟೇ ಬರ್ತಾ ಇಲ್ಲ, ನನ್ನ ಬದಲು ಬೇರೆಯವ್ರಿಗೆ ಕೊಡ್ತಾ ಇದ್ದಾರೆ, ಅವನೇನೂ ಮಾಡ್ತಾ ಇಲ್ಲ ಕೆಲಸ ಅಂತಕ್ಕಂತಹ ಒಂದು ಸಂದರ್ಭಗಳಾಗತ್ತೆ. ಸಮಸ್ಯೆಯಿಂದ ಸ್ವಲ್ಪ ಹಾನಿ, ಮಾನಸಿಕ ನೆಮ್ಮದಿ ಕೆಡ್ತಕ್ಕಂತಹ ಒಂದು ಸನ್ನಿವೇಶಗಳು. ಆದ್ರೂ ಈಗ ಅವರವರ ಜಾತಕದಲ್ಲಿ ದಶಾಭುಕ್ತಿಯ ಪ್ರಕಾರ ಹೋದರೆ ಎಲ್ಲ ರಾಶಿಗಳೂ ಆ ದಶಾಭುಕ್ತಿ ಅಂತರ್ಭುಕ್ತಿಯಲ್ಲಿ ಏನು ನಡೀತಾ ಇರುತ್ತೋ ಅದರಂತೆ ಫಲಗಳನ್ನು ಬರುತ್ತೆ. ಈಗ ಗುರು ದಶಾದೇ ನಡೀತಾ ಇದ್ದರೆ ಎಲ್ಲ ಓಕೆ, ಉತ್ತಮ ಅವ್ರಿಗೆಲ್ಲನೂ. ಹಾಗೆಯೇ ಅವರವರ ದಶಾಭುಕ್ತಿಯನ್ನು ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಸಾಧಾರಣ ಯಶಸ್ಸನ್ನು ಕಾಣ್ತಕ್ಕಂತಹ ಒಂದು ಸಮಯ. ಆಮೇಲೆ ಕಳತ್ರರಿಂದ ಧನ ಗಮನ, ಅಂದರೆ ಯಾರು ಕಳತ್ರರು ಅಂದರೆ ಹೆಂಡತಿ ಯಾರಿರ್ತಾರೋ ಅವರಿಂದ ಧನ ಬರ್ತಕ್ಕಂತಹ ಒಂದು ಸನ್ನಿವೇಶಗಳು. ಮನೆ ದೇವರು ಯಾರಿರ್ತಾರೆ ಅವರ ತುಲಾರಾಶಿಯವರಿಗೆ ಮನೆ ದೇವರು ಯಾರೇ ಆಗಿರಬಹುದು, ನಾರಾಯಣ ಆಗಿರಬಹುದು, ಲಕ್ಷ್ಮೀ ವೆಂಕಟೇಶ ಆಗಿರಬಹುದು, ಈಶ್ವರ ಆಗಿರಬಹುದು, ಗಣೇಶ ಆಗಿರಬಹುದು, ಅವರ ಮನೆ ದೇವರು ಯಾರಿರ್ತಾರೋ ಅವರ ಪ್ರಾರ್ಥನೆ ಮಾಡಲಿ, ಆರಾಧನೆ ಮಾಡಲಿ. ಅದೇ ಪ್ರಕಾರ ಇವರು ಸಹ ತಮ್ಮ ಒಂದು ಯಶಸ್ಸಿಗೆ ಗುರುವಿನ ಸ್ಮರಣೆ ಮಾಡಲಿ. ಸ್ಮರಿಸು ಗುರುಗಳ ಮನವೇ ಸ್ಮರಿಸು ಗುರುಗಳ ಅಂತ ಹೇಳಿ ಮನಸ್ಸಿನಲ್ಲಿ ತಾವು ಗುರುಗಳನ್ನು ಸ್ಮರಣೆ ಮಾಡಲಿ. ವಾಯುದೇವರಾಗಿರಬಹುದು, ಅವರು ಜಗತ್ತಿಗೆ ಗುರುಗಳು, ಗಣಪತಿ ಆಗಿರಬಹುದು, ಅಂತಹ ಸ್ಮರಣೆ ಮಾಡಲಿ. ಉತ್ತಮ ಯಶಸ್ಸನ್ನು ಕಾಣಬಹುದು ಅವರು. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ನೋಡೋದಾದರೆ ಈಗ 7ರ ಗುರು ಅವ್ರಿಗೆ ಎಕ್ಸಲೆಂಟ್ ಸಕ್ಸಸ್. 7 ಅಂದರೆ ಬಿಸ್ನೆಸ್ಸು, ಪಾರ್ಟ್ನರ್ಶಿಪ್ಪು, ಹೆಂಡತಿ ಅಂತ ಬರ್ತೆ. ಯಾರೀಗ ಬಿಸ್ನೆಸ್ ಮಾಡಬೇಕು ಅನ್ಕೋತಿರ್ತಾರೋ ಅವರು ಕೈ ಹಾಕ್ಬೋದು. ಯಾರೀಗ ಮದುವೆ ನಿಶ್ಚಯ ಆಗಿರುತ್ತೋ ಒಳ್ಳೆಯ ರೀತಿಯ ಸಂಬಂಧಗಳು ಬಂದು ಮದುವೆ ಆಗ್ತಕ್ಕಂತಹ ಒಂದು ಸನ್ನಿವೇಶ ಇಲ್ಲಿ. ಆಮೇಲೆ ಹೆಂಡತಿ ಕಡೆಯಿಂದ ಆಗಮನಗಳು, ಧನಾಗಮನಗಳು, ಧನ ಸಂಚಯಗಳಾಗತ್ತೆ. ತದನಂತರ ಬಿಸ್ನೆಸ್ನಿಂದ ಆದಾಯ ಬರುತ್ತೆ. ಆಗಲೇ ಹೇಳ್ದಂಗೆ 7 ಅಂದರೆ ಬಿಸ್ನೆಸ್ಸು, ಪಾರ್ಟ್ನರ್ಸು ಅಂತ. ಪಾರ್ಟ್ನರ್ಸ್ನಿಂದ ಅವರಿಗೆ ಹೆಚ್ಚು ಅನುಕೂಲ ಆಗುತ್ತೆ. ಪಾರ್ಟ್ನರ್ಸೇ ಇವ್ರನ್ನ ಕೈ ಹಿಡಿದು ಎತ್ತುತ್ತಾರೆ ವ್ಯವಹಾರದಲ್ಲಿ. ಕೆಲಸದಲ್ಲೂ ಅಷ್ಟೇ ಉತ್ತಮ ರೀತಿ. ಈಗ ಕೆಲಸದಲ್ಲಿ ಈಗ ಯಾರೋ ಏನೋ ಕಿರಿಕಿರಿ ಅನುಭವಿಸ್ತಿದ್ರು ಯಾರೋ ಬಂದು ಹೆಲ್ಪ್ ಮಾಡಿಬಿಡ್ತಾರೆ ಇವ್ರಿಗೆ. ಮ್ಯಾನೇಜರ್ ಆಗಿರಬಹುದು, ತಮ್ಮ ಕೊಲೀಗ್ಸ್ಗಳಾಗಿರ್ಬೋದು, ಅವರಿಂದ ಹೆಲ್ಪ್ ಆಗೋಗುತ್ತೆ. ಯಾಕೆಂದರೆ 7ನೇ ಮನೆ ಅದರ್ಸ್ ಅಂತ ಹೇಳ್ತಾರೆ. ಹಾಗೆ ವಿದ್ಯಾರ್ಥಿಗಳಿಗೂ ಅಷ್ಟೇ ಗುರುಗಳಿಂದನೇ ಅನುಗ್ರಹ ಸಿಗತ್ತೆ. ಗುರುಗಳಿಂದ ಪಾಠ ಈಗ ಯಾರಿಗೆ ಕೇಳ್ತಾ ಇರಲ್ವೋ ಅವರು ಒಂದು 2 ಮಾತು ಗುರುಗಳು ಹೇಳಿದ್ರೆ ಅವರು ಕೇಳಕ್ಕೆ ಶುರು ಮಾಡಿಬಿಡ್ತಾರೆ. ಅಂದರೆ 7ನೇ ಮನೆ ಪ್ರಭಾವ ಹಂಗಿರತ್ತಿಲ್ಲಿ. ಹಾಗಾಗಿ ಎಕ್ಸಲೆಂಟ್ ಇದೆ ಇವರಿಗೆ, ಯಾವುದೇ ರೀತಿಯಾದ ತೊಂದರೆ ಇಲ್ಲ. ಹಂಗೂ ಹಿಂಗೂ ಸ್ವಲ್ಪ ಅಲ್ಪ ಮಟ್ಟಿಗೆ ತೊಂದರೆ ಬಂದೇ ಬರುತ್ತೆ. ಮನುಷ್ಯ ಅಂದರೆ ತೊಂದರೆಗಳು ಬಂದೇ ಬರುತ್ತೆ. ಪರಿಹಾರಕ್ಕಾಗಿ ಗುರುಸ್ಮರಣೆನೇ ನಾನು ಇಲ್ಲಿ ಯಥೇಚ್ಛವಾಗಿ ಹೇಳಲಿಕ್ಕೆ ಬಯಸ್ತೇನೆ. ವಾಯುದೇವರು ಹರಿವಾಸ್ತುತಿ ಪುರಶ್ಚರಣ ಆಗಿರಬಹುದು, ಇಲ್ಲಾಂದರೆ ಹನುಮಂತನಿಗೆ ತೈಲವನ್ನು ಕೊಟ್ಟು ಬರೋದಾಗಿರಬಹುದು, ಹನುಮಂತನಿಗೆ ಜೇನಿನ ಅಭಿಷೇಕ ಮಾಡಿಸಿದ್ರೆ ಇನ್ನೂ ಹೆಚ್ಚಿನ ವರಗಳನ್ನು ವಾಯುದೇವರು ಕೊಡ್ತಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯವ್ರಿಗೆ ನೋಡೋದಾದರೆ ಮಿಶ್ರ ಫಲಗಳು ಸ್ವಲ್ಪ ನೋಡ್ಬೋದು ನಾವಿಲ್ಲಿ. ಉದ್ಯೋಗದಲ್ಲಿ ಒಂದು ಕಡೆ ಶುಭ ಆಗತ್ತೆ. ಅದೇ ರೀತಿಯಾದ ಹೆಚ್ಚಿನ ಲಾಭವನ್ನು ನೋಡಿ ಕೆಲವ್ರಿಗೆ ಸಹಿಸಕ್ಕಾಗದೇ ಇರೋವಂತಹವರು ಅಲ್ಲಿ ಸ್ವಲ್ಪ ಕಿರಿಕಿರಿಯನ್ನು ಮಾಡುವಂತಹ ಒಂದು ಸನ್ನಿವೇಶಗಳು ಎದುರಾಗಬಹುದು. ವಿದ್ಯಾರ್ಥಿಗಳು ಸಹ ಸ್ನೇಹಿತರ ಒಂದು ಅಂದರೆ ಸ್ನೇಹನ ಮಾಡ್ಕೋಬೇಕಾದ್ರೆ ಸ್ವಲ್ಪ ಆ ಕಡೆ ಈ ಕಡೆ ನೋಡಿ. ಈಗ SLC ಮುಗಿದು ನೆಕ್ಸ್ಟ್ ಕಾಲೇಜ್ ಸೇರುವಂತಹ ವಿದ್ಯಾರ್ಥಿಗಳಾಗಿರಬಹುದು, ಹಾದಿ ತಪ್ಪುವಂತಹ ಒಂದು ಸಂದರ್ಭಗಳು ಎದುರಾಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ನೇಹಿತರು ಯಾರಿರ್ತಾರೋ ಸ್ವಲ್ಪ ನೋಡಿ ಮಾಡಿ ಅವರನ್ನು ಸ್ನೇಹವನ್ನು ಬೆಳೆಸಬೇಕು. ಯಾರ್ಯಾರ್ದೋ ಸ್ನೇಹವನ್ನು ಮಾಡೋದು ಬದಲು ಉತ್ತಮ ಅವರ ಒಂದು ಏನು ಲೆವೆಲ್ ಅಂತ ಹೇಳ್ತಾರೆ, ಲೆವೆಲ್ ಅಂದರೆ ಸ್ಟೇಟಸ್ಸು ಅಂತಸ್ತಲ್ಲ, ಅವರ ಒಂದು ಬುದ್ಧಿ ಲೆವೆಲ್ಲು. ಈಗ ಫಸ್ಟ್ ರ್ಯಾಂಕ್ ಯಾರಿರ್ತಾರೋ ಅವರು ಆ ಒಂದು ಬುದ್ಧಿವಂತರು ಯಾರಿರ್ತಾರೋ ಅವರಿಗೆ ಹೆಲ್ಪ್ ಮಾಡಲಿ. ಆಮೇಲೆ ವಿದ್ಯಾರ್ಥಿಗಳು ಸಹ ಯಾರಿಗೆ ಓದೋಕ್ಕೆ ಕಷ್ಟ ಆಗುತ್ತೋ ಅವರಿಗೆ ಹೆಲ್ಪ್ ಮಾಡೋದ್ರಿಂದ ಇನ್ನೂ ಉತ್ತಮವಾದ ಯಶಸ್ಸನ್ನು ಕಾಣ್ಬೋದು. ತದನಂತರ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ, ಅದೊಂದು ಶುಭ ಸುದ್ದಿ ಇಲ್ಲಿ ಹೇಳಬೇಕು ಅಂದರೆ. ನಾನು ಆಗಲೇ ಹೇಳ್ದಂಗೆ ಸ್ವಲ್ಪ ಉದ್ಯೋಗದಲ್ಲಿ ಕಿರಿಕಿರಿ ಅನುಭವಿಸೋರು ಆಂಜನೇಯನ ಒಂದು ಸ್ಮರಣೆ ಮಾಡಲಿ. ಸ್ವಲ್ಪ ಶತ್ರುಗಳ ಬಾಧೆ ಜಾಸ್ತಿ ಆಗುತ್ತೆ. ಶತ್ರುಗಳ ಬಾಧೆಯಿಂದ ಕಿರಿಕಿರಿ ಅನುಭವಿಸೋರು ಆಂಜನೇಯನೇ, ಯಾಕೆಂದರೆ ಅದಕ್ಕೆಲ್ಲ ಕಾರಣ.
ಅವನ ಒಂದು ಸ್ಮರಣೆ ಮಾಡಲಿ. ಇಲ್ಲಾಂದರೆ ಬಗಲಾಮುಖಿ ದೇವಿ ಅಂತ ಒಂದು ದೇವಿ ಇದೆ, ಆ ದೇವಿಯ ಒಂದು ಪ್ರಾರ್ಥನೆ ಶ್ಲೋಕವನ್ನು ಹೇಳ್ಕೊಳ್ಳಿ. ಶತ್ರುಗಳಿಂದ ಜಯ ಆಗತ್ತೆ. ಇಲ್ಲ ಯಾರು ಶತ್ರುಗಳಿರ್ತಾರೋ ಅವರೇ ಮಿತ್ರರಾಗಿ ಹೋಗ್ತಾರೆ ಇವರಿಗೆ. ಅಂತಹ ಒಂದು ಶಕ್ತಿ ದೇವಿಗಿದೆ ಮತ್ತು ವಾಯುದೇವರಿಗೆ ಅಂತಹ ಶಕ್ತಿ ಇದೆ. ಹೀಗಾಗಿ ಇಷ್ಟನ್ನು ಇವರು ಮಾಡಿಕೊಂಡ್ರೆ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಇವರು. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಗೆ ನೋಡೋದಾದರೆ ಇವ್ರಿಗೂ ಸಹ 5ರಲ್ಲಿ ಗುರು ಇದ್ದಾನೆ. ಎಕ್ಸಲೆಂಟ್, ಉತ್ತಮ. ಯಾರು ಸಂತಾನ ಅಪೇಕ್ಷೆ ಅಲ್ಲಿ ಇರ್ತಾರೋ ಅವರಿಗೆ ಉತ್ತಮ ಸಂತಾನವಾಗುತ್ತೆ. ಇಲ್ಲಾಂದರೆ ಯಾರಿಗೆ ಏನಾದರೂ ಮದುವೆ ಆಗಿ 6-7 ವರ್ಷ ಆಗಿದೆ, ಮದುವೆ ಮಕ್ಕಳಾಗಿಲ್ಲ ಇನ್ನೂ ಅನ್ನೋರಿಗೂ ಸಹ ಒಂದು ಶುಭ ಸುದ್ದಿಯನ್ನು ಕೇಳುವಂತಹ ಒಂದು ಸಂದರ್ಭ. ಯಾಕೆಂದರೆ ನಾನು ಆಗಲೇ ಹೇಳಿದಾಗೆ ಗುರು ಸಂತಾನಕ್ಕೆ ಕಾರಕ, ಮಕ್ಕಳಿಗೆ ಕಾರಕ, ಅದರಲ್ಲೂ ಪುತ್ರರಿಗೆ ಕಾರಕ. ಸಂತಾನ ಆಗತ್ತೆ. ಗಂಡು ಮಕ್ಕಳಿಗೆ ಉತ್ತಮ ರೀತಿಯಾದ ಒಂದು ಸಂದರ್ಭಗಳು. ಆಮೇಲೆ ಮಕ್ಕಳಿಂದ ಅವರಿಗೆ ಶುಭ ಆಗತ್ತೆ. ಯಾರಿಗೇ ಆಗಲಿ ಮಕ್ಕಳಾದ ತಕ್ಷಣ ಖುಷಿಯಾಗೇ ಆಗತ್ತೆ, ಮಾನಸಿಕ ನೆಮ್ಮದಿ ಸಿಗತ್ತೆ. ಈ ನಿಟ್ಟಿನಲ್ಲಿ ನೋಡೋದಾದರೆ ಮನಸ್ಸಿಗೂ ತೊಂದರೆ ಇಲ್ಲ. ಯಾರು ಲೋನ್ ಅಪ್ಲೈ ಮಾಡ್ತಿದ್ರೆ ಅವರು ಲೋನ್ಗೆ ಅಪ್ಲೈ ಮಾಡಿದ್ದೀನಿ ಇನ್ನೂ ಬಂದೇ ಇಲ್ಲ, ಆಗೇ ಇಲ್ಲ ಅನ್ನೋರಿಗೆ ಈಗ ಲೋನು ಸಿಗುವಂತಹ ಒಂದು ಸಂದರ್ಭ. ಅಂದರೆ ಧನ ಆಗಮನ ಅಂತಲೂ ತಿಳ್ಕೊಬೋದು, ಹಣದ ಓಡಾಟ ಅಂತಲೂ ನಾವು ಇಲ್ಲಿ ಪರಿಗಣನೆ ಮಾಡಬಹುದು. ಆಮೇಲೆ ಇವರು ವೈವಾಹಿಕ ಜೀವನ ನೋಡೋದಾದ್ರೆ ಸ್ವಲ್ಪ ಸಾಧಾರಣ ವೈವಾಹಿಕ ಜೀವನ, ಸ್ವಲ್ಪ ಕಿರಿಕಿರಿ ಇದ್ರೂ ಅನುಸರಿಸ್ಕೊಂಡು ಹೋಗಬೇಕು. ಈಗ ಏನೇ ಹೇಳಿದ್ರು ಇವರು ವಾಯ್ಸ್ ರೈಸ್ ಮಾಡಬಾರ್ದು, ಇವರು ವಾಯ್ಸ್ ರೈಸ್ ಮಾಡಬಾರ್ದು. ಇವ್ರೇನಾದ್ರು ಹೇಳಿದ್ರೆ ಆಯಿತು ಅಂತ ಸೈಲೆಂಟ್ ಆಗಬೇಕು. ಈ ಕಡೆಯಿಂದ ವಾಯ್ಸ್ ರೈಸ್ ಆಯಿತು ಅಂದರೆ ಈ ಕಡೆ ವಾಯ್ಸ್ ಡೌನ್ ಆಗಬೇಕು, ಈ ಕಡೆ ರೈಸ್ ಆಯಿತು ಅಂದರೆ ಡೌನ್ ಆಗಬೇಕು. ನೀರು ಕೊಡು ಅಂದರೆ ತಾನು ಕೊಟ್ಬಿಟ್ರೆ ನೀರಿನಂಗೆ ಎಲ್ಲ ಶಾಂತವಾಗಿ ಹೋಗುತ್ತೆ. ಉತ್ತಮ ರೀತಿಯಲ್ಲಿ ಗುರುಗಳ ಕ್ಷೇತ್ರಕ್ಕೆ ದರ್ಶನವನ್ನು ಮಾಡಲಿ. ಆಮೇಲೆ ಮಕ್ಕಳಿಗೆ ಏನಾದರೂ ತಂದು ಕೊಡಲಿ, ಚಿಕ್ಕ ಚಿಕ್ಕ ಮಕ್ಕಳಿಗೆ ಏನಾದರೂ ಉಡುಗೊರೆಗಳು ಆ ಥರದ್ದನ್ನು ತಂದು ಕೊಡಲಿ. ಯಾರಾದರೂ ಇನ್ನೂ ಬಡ ಮಕ್ಕಳು ಯಾರು ಇದ್ದರೆ ಅವ್ರಿಗೆ ಕೊಟ್ಟರೆ ಇನ್ನೂ ಹೆಚ್ಚು ಸಂತೋಷ ಪಡ್ತಾರೆ ಅವರು. ಆ ಸಂತೋಷದಿಂದ ಇವರಿಗೆ ಶುಭ ಆಗುತ್ತೆ, ಅವರು ಹರಿಸ್ತಾರೆ, ಆ ಮಕ್ಕಳು ಖುಷಿ ಪಡ್ತಾರಲ್ಲ, ಅದೇ ಆಶೀರ್ವಾದ. ಇಷ್ಟು ಮಾಡ್ಕೊಳ್ಳಿ, ಮಕರ ರಾಶಿಗೆ ತುಂಬ ಚೆನ್ನಾಗಿದೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಗೆ ನೋಡೋದಾದರೆ ಈಗ ಯಾವುದೇ ರಾಶಿ ಆಗಲಿ ಅವರ ದಶಾಭುಕ್ತಿಗಳ ಮೇಲೆ ನಿಂತಿರುತ್ತೆ. ಉತ್ತಮ ದಶಾಭುಕ್ತಿ ನಡೀತಿದ್ರೆ ಉತ್ತಮ ಫಲಗಳು ಸಿಗತ್ತೆ. ಅದೇ ರೀತಿಯಾದ ಒಂದು ಉತ್ತಮ ಲಾಭಗಳನ್ನು ನೋಡ್ತಾರೆ. ವಿದ್ಯಾರಂಭದಲ್ಲಿ ಈಗ ನೆಕ್ಸ್ಟ್ ವಿದ್ಯಾರಂಭ ಅಂದರೆ ಯಾವ್ದಾರಾಗಿರ್ಬೋದು, ಒಂದು ಘಟ್ಟದಿಂದ ಇನ್ನೊಂದು ಘಟ್ಟಕ್ಕೆ ಹೋಗ್ತಕ್ಕಂಥವರೆಲ್ಲ ವಿದ್ಯಾರಂಭನೇ. ಈಗ SLC ಇಂದ PUCಗೆ ಹೋಗಿರ್ಬೋದು, ಇಲ್ಲ PUC ಇಂದ ಡಿಗ್ರಿಗೆ ಹೋಗ್ತಕ್ಕಂಥವ್ರು, ಇಲ್ಲ ಬೇರೆ ಯಾವುದೇ ಹೈಯರ್ ಸ್ಟಡೀಸ್ಗೆ ನೆಕ್ಸ್ಟು ಫರ್ದರ್ ಸ್ಟಡೀಸಿಗೆ ಕಾಲಿಡ್ತಕ್ಕಂಥದ್ದೆಲ್ಲನೂ ವಿದ್ಯಾರಂಭ. ವಿದ್ಯಾರಂಭ ಅಂದರೆ ಕೆಲವರು ಅನ್ಕೋತಾರೆ ಅಕ್ಷರಾಭ್ಯಾಸ ಮಾಡದೆ ವಿದ್ಯಾರಂಭನ ಅಂತಲ್ಲ. ಹಾಗಾಗಿ ವಿದ್ಯಾರಂಭ ಅಂದರೆ ಏನೇ ಒಂದು ಹೊಸದಾಗಿ ಒಂದು ಆರಂಭ ಮಾಡ್ತಕ್ಕಂಥದ್ದು. ಸಂಗೀತ ಆಗಿರಬಹುದು, ಯಾರು ವಿದ್ಯಾರ್ಥಿಗಳು ನಾನು ಸಂಗೀತ ಕಲಿತೀನಿ ಅಂತ ಶುರು ಮಾಡಿದವರು, ಇಲ್ಲ ಅಂದರೆ ವೇದ ಪಾರಾಯಣಗಳು, ಸ್ತೋತ್ರಗಳನ್ನು ಕಲಿತೀನಿ ಅಂತ ಅಂದ್ಕೊಂಡು ಪ್ರಾರಂಭ ಮಾಡೋರ್ದೆ, ಅದೆಲ್ಲವೂ ವಿದ್ಯಾರಂಭನೇ. ಅಂಥವ್ರಿಗೆ ಉತ್ತಮವಾದ ಒಂದು ಲಾಭ ಆಗತ್ತೆ. ಅದರಿಂದ ಲಾಭ ಅಂದರೆ ಹೆಚ್ಚಿನ ಜ್ಞಾನ ಬರುತ್ತೆ. ಇದರಲ್ಲಿ ಲಾಭ ಅಂದರೆ ದುಡ್ಡಿನ ಆಗಮನ ಅಲ್ಲ, ಜ್ಞಾನ ಆಗಮನ ಆಗತ್ತೆ ಇಲ್ಲಿ. ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿ ಕಳ್ಕೊಳ್ಳುವಂತಹ ಒಂದು ಚಾನ್ಸಸ್ಸು ಹೆಚ್ಚಿಗೆ ಇರುತ್ತೆ. ಮ್ಯಾನೇಜರಿಂದನಾಗಿರಬಹುದು ಅಥವಾ ಬೇರೆ ತಮ್ಮ ಕೊಲೀಗ್ಸ್ ಅಂತ ಯಾರು ಇರ್ತಾರೆ, ಹೈಯರ್ ಟೀಮ್ ಲೀಡರ್ಸು, ನೀನು ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಆಗಿರ್ಬೋದು, ಇಲ್ಲ ಅಂದರೆ ನಿನಗೆ ಅಷ್ಟು ಎಫಿಷಿಯನ್ಸಿ ಇಲ್ಲ ಅಂತ ಹೇಳಿ ಉದ್ಯೋಗದಿಂದ ನಷ್ಟ ಆಗುವ ಸಾಧ್ಯತೆಗಳು ಇದೆ. ಭಗವಂತನ ಪ್ರಾರ್ಥನೆ ಮಾಡಲಿ ಇವರು. ತಾವು ಯಾರು ಹಯಗ್ರೀವ ಅಂತ ಹೇಳಬಹುದು, ಇಲ್ಲಾಂದರೆ ನಮ್ಮ ವಿಶ್ವಂಬರ ಮೂರ್ತಿ ಆಗಿರಬಹುದು. ವಿಶ್ವಂಬರ ಮೂರ್ತಿ ಅಂದರೆ ಗಣಪತಿ, ಅವರ ಆರಾಧನೆ ಮಾಡಲಿ. ಇಲ್ಲಾಂದರೆ ದೇವಿಯ ಆರಾಧನೆ ಮಾಡಿದ್ರೆ ಇನ್ನೂ ಉತ್ತಮ. ಯಾವುದೇ ರೀತಿಯಾದ ಶಕ್ತಿ ದೇವತೆಗಳು, ಜಗನ್ಮಾತೆ ಸ್ವರೂಪ ಆಗಿರ್ತಕ್ಕಂತಹ ಪಾರ್ವತಿ ದೇವಿ, ದುರ್ಗಾದೇವಿ ಆದರೆ ಇನ್ನೂ ಹೆಚ್ಚು ಶ್ರೇಯಸ್ಸು. ಓಂ ಹ್ರೀಂ ದುಂ ದುರ್ಗಾಯೇ ನಮಃ ಅನ್ನೋದನ್ನ ಯಥೇಚ್ಛವಾಗಿ ಅವರು ಹೇಳ್ಕೊಳ್ಳಿ, ಉತ್ತಮ ಒಂದು ಫಲ ನಿರೀಕ್ಷೆ ಮಾಡ್ಬೋದು. ಆಮೇಲೆ ವಾಯುದೇವರ ಸ್ಮರಣೆ ನಾನು ಹೇಳಿದಾಗೇ ಇದೆಲ್ಲ ಮಾಡಿಕೊಂಡ್ರೆ ಅವ್ರಿಗೆ ಇನ್ನೂ ಹೆಚ್ಚು ಅನುಗ್ರಹ ಆಗತ್ತೆ. ತದನಂತರ ಗಂಡ ಹೆಂಡತಿ ನಡುವೆ ವೈಮನಸ್ಯ ಬಂದ್ರೂ ಆ ಕ್ಷಣಕ್ಕೇ ಅವ್ರಿಗೆ ಕರಗಿ ಸಮಾಧಾನ ಆಗ್ತಕ್ಕಂತಹ ಒಂದು ವಾರ ಆಗತ್ತೆ. ಇಷ್ಟು ಮಾಡಿಕೊಳ್ಳಿ, ಕುಂಭರಾಶಿಯವರಿಗೆ ಉತ್ತಮ ಫಲ ಸಿಗತ್ತೆ. ಕಡೆಯ ರಾಶಿ ಮೀನರಾಶಿ. ಮೀನರಾಶಿಗೆ ನೋಡೋದಾದರೆ 3ರಲ್ಲಿ ಗುರು ಸಂಚಾರ ಆಗ್ತಾ ಇರುವಂತಹ ಒಂದು ಸಂದರ್ಭ. ಸ್ವಲ್ಪ ಕಷ್ಟ ಆದರೂ ಕಷ್ಟದಲ್ಲಿ ಸುಖ. ಸ್ವಲ್ಪ ಕಷ್ಟವಿದ್ರೂ ಅಲ್ಪ ಮಟ್ಟಿಗೆ ಅವರು ಯಶಸ್ಸನ್ನು ಕಾಣ್ತಕ್ಕಂತಹ ವಾರ. ಇವರಿಗೆ
ಸ್ವಲ್ಪ ಮಟ್ಟಿಗೆ ಕಮ್ಯುನಿಕೇಷನ್ ಅಂತ ಏನು ಬರುತ್ತೆ, ಮಾತುಕತೆ, ಅದರಲ್ಲಿ ಸ್ವಲ್ಪ ಹಿಡಿತಾನೂ ಇರಬೇಕು, ಒಳ್ಳೆ ರೀತಿಯಲ್ಲಿ ಮಾತಾಡಬೇಕು. ಈಗ ಯಾರು ಬ್ರೋಕರೇಜ್ ಲೈನಲ್ಲಿರೋರಾಗಿರಬಹುದು, ಸ್ವಲ್ಪ ಸಾಫ್ಟಾಗಿ ಮಾತಾಡಿದ್ರೆ ಅವರಿಗೆ ಕಮಿಷನ್ ಬರುವಂತಹ ಒಂದು ಸಂದರ್ಭ. ಇಲ್ಲ ಅಂದರೆ ಆಯಿತು ಹೋಗ್ರಿ ನೀವೇನು ಹಾಗೆ ಮಾತಾಡಿದ್ರೆ ಅವ್ರಿಗೆ ಬರೋ ಕಮಿಷನ್ ಹೊರಟೋಗುತ್ತೆ. ಸ್ವಲ್ಪ ಮಟ್ಟಿಗೆ ಅವರು ಮಾತಿನಲ್ಲಿ ನೋಡಿಕೊಂಡು ಜಾಗರೂಕತವಾಗಿ ಮಾತಾಡಬೇಕು. ವಿದ್ಯಾರ್ಥಿಗಳು ಏನು ಅವ್ರು ಓದ್ತಾರೋ ಅದನ್ನು ಸುಮ್ಮನೆ ಓದೋದಲ್ಲ, ಇಷ್ಟಪಟ್ಟು ಓದಬೇಕು. ಅವರು ಇಷ್ಟಪಟ್ಟು ಓದಿದ್ರೆ ಉತ್ತಮ ಫಲ ಸಿಗತ್ತೆ ಅವ್ರಿಗೆ. ಅದ್ರ ಜೊತೆಗೇ ಹಯಗ್ರೀವ ದೇವರ ಒಂದು ಸ್ಮರಣೆ ಮಾಡಲಿ, ಹಯಗ್ರೀವ ದೇವಸ್ಥಾನಕ್ಕೆ ಹೋಗಿ ಬರಲಿ, ಹಯಗ್ರೀವ ದೇವರಿಗೆ ಒಂದು ಮಧು ಅಭಿಷೇಕ ಕೊಟ್ಟು ಆ ಜೇನುತುಪ್ಪನ ತಂದು ಅದನ್ನು ಅವರು ದಿನನಿತ್ಯ ಬಳಕೆ ಮಾಡ್ತಾ ಬಂದರೆ ವೃದ್ಧಿ ಆಗತ್ತೆ, ಜ್ಞಾನ ವೃದ್ಧಿ ಆಗತ್ತೆ ಅವ್ರಿಗೆ. ಆನಂತರ ಈ ಅಣ್ಣ ತಮ್ಮಂದರಲ್ಲಿ ಏನಾದ್ರು ವೈಮನಸ್ಯಗಳು ಇದ್ದರೆ, ಏನಾದ್ರು ಜಗಳ ಆಗುವಂತಹ ಸಂದರ್ಭ ಇದ್ದರೆ ದಯವಿಟ್ಟು ಅವರೆಲ್ಲ ಅಲ್ಲೇ ಸ್ಟಾಪ್ ಮಾಡಿಬಿಡ್ಲಿ. ಈ ಒಂದು ಸಂದರ್ಭದಲ್ಲಿ ಯಾರು ಮಾತಾಡಿದ್ರು ಸುಮ್ಮನೆ ಚೆನ್ನಾಗಿದೆಯಾ, ಚೆನ್ನಾಗಿದ್ದೀನಿ ಅಷ್ಟು ಮಾತಾಡಿದ್ರೆ ಅವ್ರಿಗೆ ಉತ್ತಮ. ಇನ್ನೂ ಹೆಚ್ಚಿಗೆ ಮಾತು ಬೆಳೆಸ್ತಾ ಹೋದರೆ ಸ್ವಲ್ಪ ಅಲ್ಲಿ ಕಮ್ಯುನಿಕೇಷನ್ ಗ್ಯಾಪ್ ಆಗಿ, ಯಾಕೆಂದರೆ 3ರಲ್ಲಿ ಗುರು ಇರೋದ್ರಿಂದ ಕಮ್ಯುನಿಕೇಷನ್ ಸ್ವಲ್ಪ ಮಾತುಕತೆಯಲ್ಲಿ ಹೆಚ್ಚು ಕಮ್ಮಿ ಆಗುವಂತಹ ಸಾಧ್ಯತೆಗಳು. ಹಾಗಾಗಿ ಗುರುವಿಗೆ ಇಷ್ಟೊಂದು ಪ್ರಭಾವ ಇದೆ. ತದನಂತರ ಹೆಲ್ತ್ ಇಶ್ಯೂ ಯಾರಿಗೆ ಇರುತ್ತೋ, ಅಂದರೆ ಆರೋಗ್ಯದಲ್ಲಿ ತೊಂದರೆ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಉತ್ತಮವಾಗಿ ಆದ್ರೂ ತಿರ್ಗಾ ಅವರಿಗೆ ಸ್ವಲ್ಪ ಕ್ಷೀಣ ಆಗುವಂತಹ ಸಂದರ್ಭಗಳು. ಆರೋಗ್ಯ ದೇವಿಗೆ ಧನ್ವಂತರಿಯನ್ನು ಪ್ರಾರ್ಥನೆ ಮಾಡಲಿ ಇವರು. ತದನಂತರ ಇವರು ರುದ್ರದೇವರು, ಗುರು, ನಾನು ಆವಾಗಲೇ ಹೇಳ್ದಂಗೆ ಮೀನರಾಶಿಯವರು ಗುರುವಿನೇ ಅಧಿಪತಿ ರಾಶಿಗೆ. ಗುರುವಿನ ಪಾದವನ್ನು ಹಿಡಿಲಿ ಇವರು. ಗುರುವಿನ ಕ್ಷೇತ್ರಕ್ಕೆ ಹೋಗಿ ಮಠ ಮಂದಿರಗಳಲ್ಲಿ ಹೋಗಿ ಅಲ್ಲಿ ಸೇವೆ ಮಾಡೋದಾಗಿರ್ಬಹುದು, ಇಲ್ಲ ಹೂವೇನಾರು ಹಾಕಿದರೆ ಹೂ ಕಟ್ಕೊಡೋದಾಗಿರ್ಬೋದು ಗುರುಗಳಿಗೆ, ಇಲ್ಲ ದತ್ತಾತ್ರೇಯರಿಗೆ ಅವರ ಒಂದು ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಪಾದ ಏನದು ಮೆಟ್ಲನ್ನು ತೊಳೆದು ರಂಗೋಲೆಯನ್ನು ಹಾಕಿ ಶುಚಿ ಮಾಡಿ ಬರ್ತಕ್ಕಂಥದ್ದಾಗಿರಬಹುದು. ಇದೆಲ್ಲ ಮಾಡೋದ್ರಿಂದ ಉತ್ತಮ ಫಲಗಳನ್ನ ಈ ರಾಶಿಯವರು ನೋಡ್ಬೋದಂತ ಹೇಳ್ತೇನೆ. ಧನ್ಯವಾದಗಳು ಗುರುಗಳೇ. ನಮಸ್ಕಾರಮ್ಮ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು. ವೀಕ್ಷಕರೇ, ಗುರು ಸಂಚಾರದ ಫಲ ಹೀಗಿದೆ. ಇಂತಹ ಇನ್ನಷ್ಟು ಮಾಹಿತಿಗಳಿಗೆ ನಮ್ಮ ಅಧ್ವಾ ಟಿವಿಯನ್ನು ಫಾಲೋ ಮಾಡಿ. ಧನ್ಯವಾದ.